ಕ್ವಶನ್ ಕೇಳೋಕ್ಕಿಂತ ನಿಮ್ಗೆ ಇವಾಗೇ ಕ್ವಶನ್ ಕೇಳಬೇಕು. ಸಂಘ ಸ್ಥಾಪನೆ ಆಗಿತ್ತು, ಆ ನಂತರದಲ್ಲಿ ನೀವು ಯಾದಗಿರಿಯಲ್ಲಿ ಪರಿಶ್ರಮ ಪಟ್ಟಿರೋ ಪರಿಶ್ರಮ, ಅದರ ಜೊತೆಗೂ ಎಷ್ಟು ಬ್ರ್ಯಾಂಚ್ ಇದ್ದಾವೆ, ಆ ಬ್ರ್ಯಾಂಚ್ ಜೊತೆ ಈ ಬ್ರ್ಯಾಂಚ್ ಮಾಡಬೇಕಂದ್ರೆ ಇಲ್ಲಿರೋ ಸಂಘಗಳು ಇದಾವಲ್ಲ, ನಿಮ್ಮ ಜೊತೆ ಒಡನಾಟ ಅದರ ಜೊತೆ ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆ ಇರೋ ಒಂದು ಏನು ಲೋಗೋ ತೆಗೆದುಬಿಡಲ್ಲ, ಇಲ್ಲ ವಿತೌಟ್ ಲೋಗೋ ಹೊಡಿ ಸರ್. ರಾಷ್ಟ್ರೀಯ ಸಹಕಾರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆಗಾಗಿ ಇವತ್ತು ಹುಣಸಗಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಹಕಾರ ಭಾರತಿ 1975 ಇಸ್ವಿಯಿಂದ ಪ್ರಾರಂಭವಾಗಿದ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2024ರಲ್ಲಿ ಉದ್ಘಾಟನೆಗೊಂಡು ಜಿಲ್ಲಾಧ್ಯಕ್ಷನಾಗಿ ಯಾದಗಿರಿ ಜಿಲ್ಲೆಯ ಸುತ್ತೂರು ಇರ್ಬೋದು, ಯಾದಗಿರಿ ಇರ್ಬೋದು, 4 ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸುವುದರ ಮೂಲಕ ಸಹಕಾರ ಭಾರತೀಯ ಕಾರ್ಯ ವಿಸ್ತಾರಗೊಂಡದ್ದು. ಅದೇ ರೀತಿಯಾಗಿ ಹುಣಸಗಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಗೆದ್ದಲ್ಮರಿಯಲ್ಲಿ ಕೂಡ ಒಂದು ನಮ್ಮ ಬ್ರ್ಯಾಂಚನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಸಹಕಾರ ಸಂಘಗಳು ಹುಟ್ಟುಹಾಕುವುದರಲ್ಲಿ ಹೊಸ ಸಹಕಾರ ಸಂಘಗಳು ಹುಟ್ಟುಹಾಕಬೇಕನ್ನೋ ಉದ್ದೇಶದಿಂದ ನಮ್ಮ ಯಾದಗಿರಿ ಮತ್ತು ಸುರಪುರಗಳಲ್ಲಿ 4 ಸಹಕಾರ ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಮ್ಮರವಾಗಿ ಬೆಳೆಸಬೇಕನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ತಂಡ ಕಾರ್ಯಾಧ್ಯಕ್ಷರಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಸಂಘಟನಾಕಾರರು ತಂಡ ಇಡೀ ಯಾದಗಿರಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಆ ಒಂದು ಸಮಿತಿಗಳನ್ನು ನೇಮಕ ಮಾಡಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಹಕಾರ ಭಾರತೀಯ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಕೂಡ ನಾವು ಭಾಗವಹಿಸಿ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಗತಿಯನ್ನು ಅಲ್ಲಿ ಸೂಚಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ DCC ಬ್ಯಾಂಕ್ ಯಾದಗಿರಿ ಜಿಲ್ಲೆಗೆ ಪ್ರತ್ಯೇಕ ಮಾಡಬೇಕಾದ್ರೆ ನಮ್ಮ ಹುಣಸಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳು, ಮಹಿಳಾ ಪತ್ತಿನ ಸಹಕಾರ ಸಂಘ ಇರ್ಬೋದು, ಕೃಷಿ ಪತ್ತಿನ ಸಹಕಾರ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಅದರ ಮೂಲಕ ಮತ್ತೊಂದು ಸಲ ನಾವು ಸಹಕಾರ ಸಚಿವರಿಗಿರ್ಬೋದು, ಸಹಕಾರ ಮಾನ್ಯ ಅಧೀಕ್ಷಕರಿಗಿರ್ಬೋದು, ಎಲ್ಲರಿಗೂ ನಾವು ನಮ್ಮ ಹುಣಸಗಿ ತಂಡದೊಂದಿಗೆ ಅವರಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ಕಣ್ತರಿಸುವಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅಂತ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷ ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಹುಣಸಗಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಹಕಾರ ಕ್ಷೇತ್ರವನ್ನು ಯಾದಗಿರಿ ಜಿಲ್ಲೆಯಾದ್ಯಂತ ವಿಸ್ತರಿಸಬೇಕು, ಸಹಕಾರ ಸಂಘಗಳು ಹೆಚ್ಚಿನ ನೋಂದಣಿ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಯಾರ್ಯಾರು ಆಸಕ್ತದಾಯಕರು ಎಲ್ಲರನ್ನೂ ಸಹಕಾರ ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೆ ನಾವು ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ತೀವಿ ಅಂತಂದ್ರೆ, ನಮ್ಮ ಹುಣಸಗಿ ತಾಲೂಕಿನ ನಾರಾಯಣಪುರದಿಂದ DCC ಬ್ಯಾಂಕ್ಗೆ ಹೋಗ್ಬೇಕು ಸುರಪುರಕ್ಕಂದ್ರೆ 90 ಕಿಲೋಮೀಟರ್ ದೂರ. ರೈತಾಪಿ ವರ್ಗದವ್ರಿಗೆ ಭಾಳಷ್ಟು ಅನಾನುಕೂಲತೆಗಳಿದಾವೆ. ಅದಕ್ಕೋಸ್ಕರ ಯಾದಗಿರಿ ಜಿಲ್ಲೆಯಲ್ಲಿ ಹೊಸ DCC ಬ್ಯಾಂಕ್ ಆಗಬೇಕು, ಹುಣಸಗಿ ಪಟ್ಟಣದಲ್ಲಿ ಆ DCC ಬ್ಯಾಂಕಿನ ಬ್ರ್ಯಾಂಚ್ ಆಗಬೇಕು ಅನ್ನೋ ಹೋರಾಟ ಕೆಲವು ದಿನಗಳಿಂದ ಮಾಡಿದ್ದೀವಿ. DCC ಬ್ಯಾಂಕ್ನ ಅಧ್ಯಕ್ಷರಿಗೂ ಮನವಿ ಕೊಟ್ಟಿದ್ವಿ, ಶಾಸಕರಿಗೂ ಮನವಿ ಕೊಟ್ಟಿದ್ವಿ. ಮುಂದಿನ ದಿನಮಾನಗಳಲ್ಲಿ ಸ್ಥಳೀಯ ಸಹಕಾರ ಸಂಘಗಳ ಒಗ್ಗೂಡಿಕೆಯಿಂದ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಮಾನಗಳ ಹೋರಾಟದ ಮೂಲಕ ಆ ಒಂದು ಸಹಕಾರ ಕ್ಷೇತ್ರ ಬೆಳವಣಿಗೆ ಕಾರಣೀಭೂತರಾಗಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಪತ್ರಕರ್ತರ ಮತ್ತು ಸಹಕಾರ ಸಂಘಗಳ ಬೆಂಬಲ ಇವತ್ತು ನಾನು ಕೋರ್ತಾ ಇದ್ದೇನೆ. ಅಚತುರ್ವದನ 4 ತಲೆ ಇಲ್ಲ, ಆದರೂ ಆತ ಬ್ರಹ್ಮ. ಅಚತುರ್ವದನ ಬ್ರಹ್ಮ, ದ್ವಿಬಾಹು ಅಪರ 2 ಕೈ ಅವ, ಆದರೂ ಹರಿ. ಯಾಕಂದ್ರೆ ವಿಷ್ಣು 4 ಕೈ ಇರ್ತಾವ, ಇವ್ರು 2 ಕೈ ಆದರೂ ಇಂತ ವಿಷ್ಣು. ಅಪಾರಲೋಚನ ಶಂಭೋ ಭಗವಾನ್ ಬಾಲರಾಯಣ. ಬಾಲಲೋಚನ ಅಂದ್ರೆ ಶಿವ, ಅಂದ್ರೆ ಹಣೆಯಲ್ಲಿ ಕಂಡಿದ್ದ ಹಣೆಗಣ್ಣ ಅಥವಾ ಕೆಂಗಣ್ಣ ಅಂತ ಅಂತಾರಲ್ಲ, ಅವು ಯಾವ ಅಲ್ಲ. ಆದರೂ ಈತ ಶಿವ. ಆತ ಯಾರು ಅಂದ್ರೆ 3 ತ್ರಿಶಕ್ತಿ ಇದ್ದಾವ. ಯಾರು ಅಂದ್ರೆ ಭಗವಾನ್ ಬಾದರಾಯಣ ಅಂದ್ರೆ ವೇದವ್ಯಾಸ ಋಷಿಗಳು. ಯಾಕೆ ವೇದವ್ಯಾಸ ಋಷಿಗಳನ್ನ ಇವತ್ತಿಗೆ ಸ್ಮರಣೆ ಮಾಡ್ತೀವಿ? ಇವತ್ತಿನ ಕಾರ್ಯಕ್ರಮಕ್ಕೆ ಅದಕ್ಕೆ ಸಂಬಂಧ ಏನು ಅಂತ ಅನಿಸ್ತಿರ್ಬೋದು, ಆದ್ರೆ ಅದ್ರ ಬಗ್ಗೆ ಒಂದು ವಿವರಣೆ ಕೊಟ್ಟು ಹೇಳ್ತೀನಿ. ಅವರ ಸ್ಮರಣೆ ಮಾಡಿ ಕಾರಣ ಇಷ್ಟೇ, ವಿಶ್ವದ ಮೊದಲ ಸಂಪಾದಕರು ವೇದವ್ಯಾಸ. ಯಾಕಂದ್ರೆ ವೇದಗಳ ರಾಶಿ ಒಂದೇ ಕಡೆ ಇತ್ತು, 4 ವೇದಗಳು ಒಂದೇ ಇದ್ರಾಗಿದ್ದು.
ಅವನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಅವಕ್ಕೆ 4 ಉಪವೇದಗಳನ್ನಾಗಿ ವಿಂಗಡಣೆ ಮಾಡಿದಂತವರು ಭಗವಾನ್ ವೇದವ್ಯಾಸ ಋಷಿಗಳು. ಅದಕ್ಕೆ ನಮ್ಮ ಪತ್ರಕರ್ತರಿಗೆ ತೊಟ್ಟವರು ಯಾರಂದ್ರೆ ಸಂಪಾದಕರು. ವಿಶ್ವದ ಮೊಟ್ಟ ಸಂಪಾದಕರು ಯಾರಂದ್ರೆ ವೇದವ್ಯಾಸರು. ಅದಕ್ಕೆ ವಿಶ್ವದ ಮೊದಲ ಸಂಪಾದಕರಾಗಿರ್ತಕ್ಕಂಥ ವೇದವ್ಯಾಸರಿಗೆ ಮತ್ತು ವಿಶ್ವದ ಈ ಬ್ರಹ್ಮಾಂಡದ ಮೊಟ್ಟ ಮೊದಲ ಪತ್ರಕರ್ತರು ಯಾರಂದ್ರೆ ನಾರದ ಮಹರ್ಷಿಗಳು. ಅವರು ಯಾವ್ದಾದ್ರು ಮುಂದೆ ವಿವರಣೆ ಹೇಳ್ತಿರೋದು. ಭಾಗವಹಿಸಿದಂತ ಎಲ್ಲ ಹಿರಿಯರಿಗೆ ಪತ್ರಿಕಾ ದಿನದ ಶುಭಾಶಯಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನದ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ತಿಳಿಸ್ತೇನೆ. ಮೊಟ್ಟ ಮೊದಲಿಗೆ ಹುಣಸಗಿ ಪಟ್ಟಣದ ಶ್ರೀ ನೀಲಕಂಠೇಶ್ವರನ ಪಾದ ಪದ್ಮಗಳಿಗೆ ನಮಸ್ಕರಿಸಿ, ಭಾರತ ಮಾತೆಯ ಪಾದ ಪದ್ಮಗಳಿಗೆ ನಮಸ್ಕರಿಸಿ, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಸಹಕಾರ ಭಾರತಿ ಮತ್ತು ಪತ್ರಿಕಾ ದಿನದ ಬಗ್ಗೆ ವಿಶೇಷವಾದಂತ ವಿಷಯಗಳನ್ನ ತಮ್ಮ ಮುಂದಿಟ್ಟಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಕಾರ್ಯಕ್ರಮ ಮಾಡಿದ್ದು ಒಂದು ಬಹಳ ಸಂತೋಷದ ವಿಷಯ. ನಮ್ಗ ಮುಂದಾಲೋಚನೆ ಇಲ್ಲದೇ 2 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮೊನ್ನೆ ರಾತ್ರಿ ವಿಚಾರ ಬಂತು, ನಿನ್ನೆ ಬೆಳಗ್ಗೆನೆ ಚರ್ಚೆ ಮಾಡಿ ವ್ಯವಸ್ಥೆ ಮಾಡಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಯಾಕೆ ದಿನಾಚರಣೆ? ಜುಲೈ ಮೊದಲ ಶನಿವಾರ ಪತ್ರಿಕಾ ರಂಗ ಮತ್ತು ಸಹಕಾರ ರಂಗ ಎರಡೂ ಒಂದೇ ಕಡೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಭಜಿಸುವೆ ನಿಂಬದಿ ಭಜಿಸುವೆ ಪೂರ್ಣ